ಎಲ್ಲಾ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಸರ್. ಪತ್ರಿಕಾ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅನಿಲ್ ಕುಮಾರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಪರ್ಲ್ ಫೌಂಡೇಶನ್ ಡಾಕ್ಟರ್ ಓವರ್ಸೀಸ್ ಇಂದ. ಸರ್, ಡಾಕ್ಟರ್ ಓವರ್ಸೀಸ್ ಇದೇ ತಿಂಗಳು 16 ಮೇ ಅಂಬೇಡ್ಕರ್ ಭವನದಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್, ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದು ಎಲ್ಲಾ MBBS ಆಸ್ಪಿರೆಂಟ್ಸ್ಗೂ ಕೂಡ 5 ಲಕ್ಷದವರೆಗೂ ಸ್ಕಾಲರ್ಶಿಪ್ ಸಿಗುವಂತ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡಿರುವಂತದ್ದು. ಏನಾಗ್ತಾ ಇದೆ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಈಗ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ MBBS ಮಾಡ್ಬೇಕು ಅಂತ ಬಂದಾಗ ನೀಟ್ ಮಾರ್ಕ್ಸ್ ಅಂದ್ರೆ ನೀಟ್ ಎಲಿಜಿಬಲ್ ಆದ್ರೆ ಮಾತ್ರ MBBS ಅನ್ನ ಮಾಡುವಂತದ್ದಾಗಿದೆ. ಇಲ್ಲ ನಾವು ಪ್ರೈವೇಟ್ ಸೀಟ್ ಅಲ್ಲಿ ಹೋಗ್ತೀವಿ MBBS ಗೆ ಅಂದ್ರೆ ಸುಮಾರು 1.5 ಕೋಟಿವರೆಗೂ ಖರ್ಚು ವೆಚ್ಚಗಳು ಆಗ್ತಾ ಇದೆ. 2 ಕೋಟಿವರೆಗೂ ಕೂಡ ಖರ್ಚು ವೆಚ್ಚಗಳು ಆಗ್ತಾ ಇರೋದ್ರಿಂದ ಅಂತ ವಿದ್ಯಾರ್ಥಿಗಳು ನಾವು ಮೆಡಿಕಲ್ ಮಾಡ್ಲೇಬೇಕು, ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂತ ಬಂದಾಗ ನಾವು ಅವರನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಗೈಡ್ ಮಾಡ್ತಾ ಇದೀವಿ. ಯಾವ ರೀತಿ ಗೈಡ್ ಮಾಡ್ತಾ ಇದೀವಿ ಅಂದ್ರೆ, ಹೊರ ದೇಶಗಳಲ್ಲಿ ರಷ್ಯಾ, ಅರ್ಮೇನಿಯಾ, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಮತ್ತೆ ಕಜಕಸ್ತಾನ್ ಇಂತಹ ದೇಶಗಳಲ್ಲಿ ಗವರ್ಮೆಂಟ್ ಯೂನಿವರ್ಸಿಟೀಸ್ ಅಲ್ಲಿ ನಾವು ಸ್ಟೂಡೆಂಟ್ಸ್ ಅಡ್ಮಿಷನ್ ಹಾಕೋದಕ್ಕೆ ನಾವು ಸಹಾಯ. ಯಾವ ರೀತಿ ಸಹಾಯ ಮಾಡ್ತೀವಿ ಅಂದ್ರೆ, ಕಂಪ್ಲೀಟ್ ನಾನು ನಿಮ್ಗೆ ಕೊಟ್ಟಿರೋ ಮಾಹಿತಿಯಲ್ಲಿ ಅಪ್ಲಿಕೇಶನ್, ರಿಜಿಸ್ಟ್ರೇಷನ್, ವೀಸಾ ಅಪ್ಲಿಕೇಶನ್, ವೀಸಾ ಸ್ಟ್ಯಾಂಪಿಂಗು, ಟ್ರಾವೆಲ್ ಅರೇಂಜ್ಮೆಂಟ್ಸ್ ಇಷ್ಟನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಬೇರೆ ಏಜೆನ್ಸಿಗಳು ಏನ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಮಕ್ಕಳನ್ನ ಡೈವರ್ಟ್ ಮಾಡ್ಬಿಡ್ತಿದ್ದಾರೆ ಈ ಕಮಿಷನ್ ಒಂದು ಇದ್ರಲ್ಲಿ. ಸೊ ನಮ್ಮ ಒಂದು ಏಜೆನ್ಸಿಗೆ ಯಾವುದೇ ರೀತಿಯಾದ ಕಮಿಷನ್ ಚಾರ್ಜಸ್ ಆಗ್ಲಿ ಏನು ಇರೋದಿಲ್ಲ. ನಮ್ಮಲ್ಲಿ ಎಲ್ಲಾ ಟ್ರಾನ್ಸ್ಪರೆಂಟ್ ಪ್ರೊಸೆಸ್ ಇರುತ್ತೆ. ನಾವು ಡೈರೆಕ್ಟ್ ಆಗಿ ಅವ್ರು ಏನೇ ಫೀಸ್ ಕಟ್ಟಿದ್ರು ಕೂಡ ಯೂನಿವರ್ಸಿಟಿಗೆ ಕಟ್ಟಿಸ್ತೀವಿ. ನಾವು ಅವ್ರ ಕೈಯಲ್ಲಿ ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಮೆಸ್ ಫೀಸ್ ಆಗಿರ್ಬೋದು, ಅದನ್ನ ಡೈರೆಕ್ಟ್ ಆಗಿ ಯೂನಿವರ್ಸಿಟಿಗೆ ಕಟ್ಟಿಸ್ತೀವಿ. ಇದು ಅಲ್ಲದೆ 6 ವರ್ಷಗಳ ಕಾಲ ನಾವು 6 ವರ್ಷಗಳ ಕಾಲ ಸ್ಟೂಡೆಂಟ್ ನ ಜವಾಬ್ದಾರಿಯನ್ನ ತಗೊಂಡಿರ್ತೀವಿ. ಅವ್ರಿಗೆ ಎಲ್ಲಾ ಅಸಿಸ್ಟೆನ್ಸ್ ಅನ್ನ ಕೂಡ ನಾವು ಕೊಡ್ತೀವಿ. ಅಲ್ಲಿ ಹೋದಾಗ ಸಿಮ್ ಕಾರ್ಡ್ ಅಸಿಸ್ಟೆನ್ಸ್ ಆಗಿರ್ಬೋದು, ಅಲ್ಲಿ ಇರುವಂತಹ ಒಂದು ಹಾಸ್ಟೆಲ್ಸ್ ಅಲ್ಲಿ ನಮ್ಮ ಇಂಡಿಯನ್ ವಾರ್ಡನ್ಸ್ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ಓವರ್ಸೀಸ್ ಕೋಆರ್ಡಿನೇಟರ್ಗಳು ಕೂಡ ಇರ್ತಾರೆ. ಇದಲ್ಲದೆ ನಾವು ಸ್ಟೂಡೆಂಟ್ಗೆ ಮತ್ತೆ ಪೇರೆಂಟ್ಸ್ ಏನಾದ್ರೂ ಹೋಗ್ಬೇಕು, ನಮ್ಮ ಮಕ್ಕಳು ಹೊರದೇಶದಲ್ಲಿ ಇದ್ದಾಗ ಅಂದಾಗ ಸ್ಟೂಡೆಂಟ್ ಪೇರೆಂಟ್ ವೀಸಾ ಅಸಿಸ್ಟೆನ್ಸ್ ಕೂಡ ಮಾಡ್ಕೊಡ್ತೀವಿ. ಮತ್ತೆ ಒಂದು ಯೂನಿವರ್ಸಿಟಿಯಲ್ಲಿ ಜಾಯಿನ್ ಆಗಿತ್ತು, ಉದಾಹರಣೆಗೆ ಈಗ ರಷ್ಯಾ ಅಲ್ಲಿ ಇವೆನೋವಾ ಯೂನಿವರ್ಸಿಟಿಯಲ್ಲಿ ಜಾಯಿನ್ ಆಗಿರ್ತಾನೆ ಅಂತ ಇಟ್ಕೊಳ್ಳಿ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಇಲ್ಲ ನನ್ಗೆ ಇಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ, ನಾನು ಬೇರೆ ಯೂನಿವರ್ಸಿಟಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಆ ಟ್ರಾನ್ಸ್ಫರ್ ಆಪ್ಷನ್ ಅನ್ನ ಕೂಡ ನಾವು ಕೊಡಿಸ್ತೀವಿ. ಅದಲ್ಲದೆ FMG ಎಕ್ಸಾಮ್ ಇರುತ್ತೆ ಸರ್. 6 ವರ್ಷಗಳು ಆದ್ಮೇಲೆ ಅಲ್ಲಿ ಮೆಡಿಕಲ್ ಆದ್ಮೇಲೆ ಇಲ್ಲಿ ಬಂದಾಗ FMG ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿನೇ ಬರ್ಬೇಕು. ಇಲ್ಲಿಗೆ ಕ್ಲಿಯರ್ ಮಾಡಿ ಬರ್ಬೇಕಾದ್ರೆ FMG ಅಂದ್ರೆ ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಾಮಿನೇಷನ್ ಅಂತ, ಆ ಎಕ್ಸಾಮ್ ಅನ್ನ ಇಲ್ಲಿ ಬಂದು ಕ್ಲಿಯರ್ ಮಾಡಿರ್ಬೇಕು. ಆ ಎಕ್ಸಾಮ್ ಅನ್ನ ಬಂದು ಇಲ್ಲಿ ತಗೋಬೇಕಾದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ವಿದ್ಯಾರ್ಥಿ ನೀಟ್ ಅನ್ನ ಬರ್ದಿರ್ಲೇಬೇಕು. ಮಿನಿಮಲ್ ಒಂದು ಮಾರ್ಕ್ಸ್ ಇರುತ್ತೆ. ಹೊರ ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಮ ದೇಶದಲ್ಲಿ ಈಗ ಕಟ್ ಆಫ್ ಇರುತ್ತೆ 550, 570, ಡಿಪೆಂಡ್ಸ್ ಆನ್ ದ ಕ್ಯಾಟಗರಿ. ಬಟ್ ಹೊರ ದೇಶದಲ್ಲಿ ಹೋಗಿ MBBS ಮಾಡಿದಾಗ ಅದಕ್ಕೆ ಒಂದು ಮಿನಿಮಲ್ ಕಟ್ ಆಫ್ ಇರುತ್ತೆ. ಅದು SC ST ಕ್ಯಾಟಗರಿ ಆಗಿರ್ಬೋದು, OBC ಆಗಿರ್ಬೋದು, ಜನರಲ್ ಆಗಿರ್ಬೋದು, ಯಾವುದೇ ಕ್ಯಾಟಗರಿ ಮಕ್ಕಳಿಗೆ ಆಗಿರ್ಬೋದು. ಸೊ ನಾವು ಕೇವಲ ಹೊರದೇಶದ ಮಕ್ಕಳಿಗೆ ಮಾತ್ರನೇ ಈ ಒಂದು ಗೈಡೆನ್ಸ್ ಅನ್ನ ಕೊಡ್ತೀವಿ ಅಂತ ನೀವು ಕೇಳಿದ್ದೆ ಆದ್ರೆ, ಹೊರದೇಶದ ಮಕ್ಕಳಿಗೂ ಅಲ್ಲ, ಇಲ್ಲಿನ ಮಕ್ಕಳಿಗೂ ಕೂಡ ಅವ್ರ ನೀಟ್ ಮಾರ್ಕ್ಸ್ ಬೇಸಿಸ್ ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗತ್ತೆ, ಯಾವ ಕಾಲೇಜಲ್ಲಿ ನೀವು ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸರ್. ಆಮೇಲೆ ಇಲ್ಲಿ MCC ಅಂತ ಇರುತ್ತೆ ಸರ್, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಇರುತ್ತೆ ನಮ್ಮ ದೇಶದಲ್ಲಿ. ಆ MCC ಚಾರ್ಜಸ್ ಅನ್ನ ಪ್ರತಿಯೊಂದು ವಿದ್ಯಾರ್ಥಿನೂ ಕಟ್ಟಬೇಕು. ಇಲ್ಲಿ ನೀಟ್ ಗವರ್ಮೆಂಟ್ ಸೀಟ್ ಸಿಕ್ಕಿದೆ ಆದ್ರೆ ಅದು 2 ಲಕ್ಷದವರೆಗೂ ಆಗುತ್ತೆ. 2 ಲಕ್ಷದ ಹಣವನ್ನ ಅವ್ರು ಕಟ್ಟಲೇಬೇಕು. ಅವ್ರಿಗೆ ಮೆಡಿಕಲ್ ಸೀಟ್ ಸಿಕ್ಕಿದ್ದೆ ಆದ್ರೆ ಅದು ಕ್ಯಾಟಗರಿ ಬೇಸಿಸ್ ಮೇಲೆ ರೀಫಂಡ್ ಆಗುತ್ತೆ. ಸೀಟ್ ಸಿಗ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ರೀಫಂಡ್ ಆಗುತ್ತೆ. ಇದು ಸರ್ಕಾರಕ್ಕೆ ಕಟ್ಟುವಂತ ಒಂದು ಹಣ. ಈ ತರ ಎಲ್ಲಾ ರೀತಿಯ ಗೈಡೆನ್ಸ್ ಅನ್ನು ಕೊಡ್ತೀವಿ ನಾವು. ಇಲ್ಲ ಸರ್ ನಾವು ಇಲ್ಲೇ ಓದ್ತೀವಿ, ನಮ್ಗೆ ಇಲ್ಲೇ ಮೆಡಿಕಲ್ ಸೀಟ್ ಬೇಕು ಅಂದ್ರೆ ಕೂಡ ಅದಕ್ಕೂ ಕೂಡ ನಾವು ಗೈಡೆನ್ಸ್ ಅನ್ನ ಕೊಡ್ತೀವಿ. ನಮ್ಮ ಡಾಕ್ಟರ್ ಓವರ್ಸೀಸ್ ಸರ್ ಮಿನಿಮಲ್ ಚಾರ್ಜಸ್ ಅಲ್ಲಿ, ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ ಮೈಸೂರಲ್ಲಿ ಒಂದು ಸ್ಟೂಡೆಂಟ್ ಸರ್, ಭಾಸ್ಕರ್ ಅನ್ನೋ ಹುಡುಗ, ನೀವು ಬೇಕಾದ್ರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಬೋದು ಇದರ ಒಂದು ಉದಾಹರಣೆ. ಆ ಹುಡುಗನಿಗೆ ಫಿಲಿಪೈನ್ಸ್ ಅಲ್ಲಿ ಯಾವುದೋ ಒಂದು ಏಜೆನ್ಸಿ ಏನ್ ಮಾಡಿದೆ, ಅಡ್ಮಿಷನ್ ಮಾಡಿಸ್ಬಿಟ್ಟಿದೆ. 4 ಲಕ್ಷ ಒಂದು ಚಾರ್ಜಸ್ ಅನ್ನ ತಗೊಂಡು ಅಡ್ಮಿಷನ್ ಮಾಡಿಸ್ಬಿಟ್ಟಿದೆ. ಫಿಲಿಪೈನ್ಸ್ ಏನಾಗಿದೆ, ಬ್ಲಾಕ್ ಲಿಸ್ಟ್ ಆಗ್ಬಿಟ್ಟಿದೆ. ಬ್ಲಾಕ್ ಲಿಸ್ಟ್ ಆದ್ಮೇಲೆ ಮತ್ತೆ ನಿನ್ನನ್ನ ರಷ್ಯಾಗೆ ಅಡ್ಮಿಷನ್ ಮಾಡಿಸ್ತೀವಿ ಅಂತ ಕರೆಸಿದಾಗ ಅಲ್ಲೂ ಕೂಡ 3 ಲಕ್ಷ ಒಂದು ಚಾರ್ಜಸ್ ಅನ್ನ ಕೇಳಿದಾಗ ಕೊನೆಗೆ ಅವರು ಡಾಕ್ಟರ್ ಓವರ್ಸೀಸ್ ಹತ್ರ ಬಂದಾಗ ನಾವು ಆ ಸ್ಟೂಡೆಂಟ್ಗೆ ಮಿನಿಮಮ್ ಚಾರ್ಜಸ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟೇಶನ್ ಅನ್ನ ಮಾಡಿಸಿ, ಪಾಸ್ಪೋರ್ಟ್ ಇಂದ ವೀಸಾ ಇಂದ ಎಲ್ಲಾ ಅಪ್ರೂವಲ್ ಕೊಡಿಸಿ, ಈಗ ಆ ಹುಡುಗ ಪಾಸ್ಕೋ ಯೂನಿವರ್ಸಿಟಿಯಲ್ಲಿ ರಷ್ಯಾ ಅಲ್ಲಿ MBBS ಮಾಡ್ತಾ ಇದ್ದಾನೆ. 2000+ ಸ್ಟೂಡೆಂಟ್ಸ್ ಡಾಕ್ಟರ್ ಓವರ್ಸೀಸ್ ಆರ್ಗನೈಸೇಷನ್ ಮುಖಾಂತರ, ಪರ್ಲ್ ಫೌಂಡೇಶನ್ ಮುಖಾಂತರ ಹೋಗಿ ಅಬ್ರಾಡ್ ಅಲ್ಲಿ MBBS ಅನ್ನ ಮಾಡ್ತಾ ಇದ್ದಾರೆ. ಸುಮಾರು MBBS ಅನ್ನ ಮುಗಿಸಿ 10 ವರ್ಷಗಳಿಂದ
ನಾವು ಈ ಒಂದು ಆರ್ಗನೈಸೇಷನ್ ಇಂದ ನಾವು ಸರ್ವಿಸ್ ಅನ್ನ ಕೊಡ್ತಾ ಇದ್ದೀವಿ. 2000+ ಸ್ಟೂಡೆಂಟ್ಸ್ ಅಕ್ರಾಸ್ ದ ವರ್ಲ್ಡ್ ನಮ್ಮ ಡಾಕ್ಟರ್ ಓವರ್ಸೀಸ್ ಮುಖಾಂತರ ಪರ್ಲ್ ಫೌಂಡೇಶನ್ ಮುಖಾಂತರ ಹೋಗಿರೋದಾಗಿರುತ್ತೆ. ಉದಾಹರಣೆಗೆ ಈಗ ಡಾಕ್ಟರ್ ಮಾನಸ ಇವರು ಚಂದಾಪುರದಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ, ರಷ್ಯಾಲ್ MBBS ಮಾಡ್ಕೊಂಡ್ ಬಂದು. ಡಾಕ್ಟರ್ ಪ್ರೀತಿ ಆನೇಕಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಪುಷ್ಪಾಂಗರಾಜ್ ಅಂತ ಹೇಳ್ಬಿಟ್ಟು ಅವರು ಬೆಳಗಾಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ನಂದೀಶ್ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರೆ ಅಲ್ಲಿ MBBS ಮಾಡಿ ಎಲ್ಲಿ PG ಮಾಡಿ ಈಗ ದುಬೈಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಸ್ಯಾಲರಿ ತಗೊಂಡಿದೆ ಆದ್ರೆ 80 lakhs 90 lakhs ಆ ತರ ಇದೆ. ನಾವ್ ಅಷ್ಟೇ ಅಲ್ಲ ಸರ್, ಅಲ್ಲಿ ಅವರು MBBS ಮಾಡಿ ಆದ್ಮೇಲೆ ನಾವು PG ಮಾಡ್ಬೇಕು ಭಾರತದಲ್ಲೇ ಎಲ್ಲ ನಾವು ಹೊರಗಡೆ ಮಾಡ್ಬೇಕು ಅಂದ್ರೆ, ಸೊ ಏನಾಗುತ್ತೆ ಅಂದ್ರೆ ಭಾರತದಲ್ಲಿ ಬಂದು ನೀನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಪ್ರಪಂಚದಲ್ಲಿ 5 ದೇಶಗಳಲ್ಲಿ ಮಾತ್ರ PG ಮಾಡಿದ್ರೆ ನಮ್ಗೆ ಪರ್ಮಿಷನ್ ಇದೆ. ಅದು ಬಂದ್ಬಿಟ್ಟು UK, USA, ಆಸ್ಟ್ರೇಲಿಯಾ, ಕೆನಡಾ ಈ ಕಂಟ್ರೀಸ್ ಅಲ್ಲಿ ಮಾತ್ರ ನೀನು PG ಮಾಡ್ಕೊಂಡ್ ಬಂದ್ರೆ ಮತ್ತೆ ಇಲ್ಲಿ ಡಾಕ್ಟರ್ ಆಗೋದಕ್ಕೆ ಇದಿರುತ್ತೆ. ಅದಕ್ಕೂ ಕೂಡ ನಾವು ಗೈಡೆನ್ಸ್ ಅನ್ನ ಕೊಡ್ತೀವಿ. ಇದಲ್ಲದೆ ನಾವು ಈ ತಿಂಗಳು 16ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಸೆಮಿನಾರ್ ಅನ್ನ ಇಟ್ಕೊಂಡಿದೀವಿ. ಏನಕ್ಕಂದ್ರೆ ಗೈಡೆನ್ಸ್ ಎಲ್ಲಾ ಮಕ್ಕಳಿಗೂ, ಎಲ್ಲಾ ನೀಟ್ ಆಸ್ಪಿರೆಂಟ್ಸ್ಗೂ, ಅಬ್ರಾಡ್ ಹೋಗೋರ್ಗ್ ಮಾತ್ರನೇ ಅಂತಲ್ಲ, ಎಲ್ಲಾ ಮೆಡಿಕಲ್ ಆಸ್ಪಿರೆಂಟ್ಸ್ಗೂ ಕೂಡ ನಾವ್ ಈ ಸೆಮಿನಾರ್ ಅನ್ನ ಇಟ್ಕೊಂಡು ಆ ಸೆಮಿನಾರ್ ಅಲ್ಲಿ ಅವ್ರಿಗೆ ಸರಿಯಾದ ದಾರಿಯನ್ನ ತೋರಿಸೋದ್ರ ಮುಖಾಂತರ ಯಾವ ರೀತಿ ಹೋಗ್ಬೇಕು, ನಮಗೆ ಇಷ್ಟು ಅಂಕಗಳು ಬಂದ್ರೆ ನಾವ್ ಎಲ್ಲಿ ಅಡ್ಮಿಷನ್ ಆಗ್ಬೋದು, ನಮ್ಮ ಬಜೆಟ್ ಎಷ್ಟಿರತ್ತೆ, ಬಜೆಟ್ ಬೇಸಿಸ್ ಮೇಲೆ ಕೂಡ ನಾವು ಆ ಮಕ್ಕಳಿಗೆ ಗೈಡೆನ್ಸ್ ಅನ್ನ ಕೊಡ್ತೇವೆ ಸರ್. ನಿಮ್ದು ಏನೇ ಪ್ರಶ್ನೆಗಳಿದ್ರು ಕೇಳ್ಬಹುದು. ಆಸ್ಟ್ರೇಲಿಯಾ ಸರ್, ಆಸ್ಟ್ರೇಲಿಯಾ, UK, USA, ಕೆನಡಾ, ಆಸ್ಟ್ರೇಲಿಯಾ ಅಂಡ್ ಫ್ರಾನ್ಸ್ ಇದಾಗುತ್ತೆ. UK, USA ಅಲ್ಲಿ ಒಂದು ಎಕ್ಸಾಮ್ ಇರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್. PG ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬಿಟ್ರೆ ₹1 ಖರ್ಚಾಗಲ್ಲ. ಅವರೇ 80 lakhs ವರ್ಗೂ ಸ್ಟೈಪಂಡ್ ಕೊಟ್ಟು PG ಮಾಡಿಸ್ತಾರೆ. ಸರ್ ಅವ್ರು MBBS ಮಾಡ್ತಿದಾರ PG ಮಾಡ್ತಿದಾರೆ ಸರ್? MBBS ಆದ್ರೆ ಇಲ್ಲಿ ಬಂದು FMG ಮಾಡ್ಬೇಕು. ನಾನು ಹೇಳಿದ್ದು PG ಸರ್. PG ಮಾತ್ರ ಈ 5 ದೇಶಗಳಲ್ಲಿ ಮಾಡಿದ್ರೆ ಭಾರತಕ್ಕೆ ಬರುವಂತದ್ದಿದೆ. ನೀವು ಪ್ರಪಂಚದಲ್ಲಿ ಎಲ್ಲೇ MBBS ಮಾಡಿ, ಜಾರ್ಜಿಯಾ ಮತ್ತೆ ಫಿಲಿಪೈನ್ಸ್ ಬ್ಲಾಕ್ ಲಿಸ್ಟ್ ಆಗಿ, ಜಾರ್ಜಿಯಾ ಮತ್ತು ಫಿಲಿಪೈನ್ಸ್ ಅಲ್ಲಿ MBBS ಮಾಡ್ಕೊಂಡು ಬಂದ್ರೆ ಅದು ಬ್ಲಾಕ್ ಲಿಸ್ಟ್ ಆಗ್ಬಿಟ್ಟಿದೆ. ಬಟ್ ಬೇರೆ ಯಾವುದೇ ದೇಶಗಳಾಗಿರ್ಬೋದು ಸರ್, ರಷ್ಯಾಲಿ 40 ಯೂನಿವರ್ಸಿಟಿ, 40 ಗವರ್ಮೆಂಟ್ ಯೂನಿವರ್ಸಿಟಿ ಜೊತೆ ನಾವು ಟೈ ಅಪ್ ಮಾಡ್ಕೊಂಡಿದೀವಿ. ಈಗ ಅದೇ ಒಂದು ವಿದ್ಯಾರ್ಥಿ ನೇಪಾಳ ಅಲ್ಲಿ ಹೋಗಿ MBBS ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಸುಮಾರು ಬಜೆಟ್ ಒಂದು ಹುಡುಗನಿಗೆ ಅಲ್ಲಿ ಯೂನಿವರ್ಸಿಟಿ ಫೀಸ್ ಒಂದು 60 ಲಕ್ಷದವರೆಗೂ ಆಗುತ್ತೆ. ಅವ್ನು ಬಂದ್ರೆ ಇಲ್ಲಿ FMG ಬರೆಯೋಷ್ಟಿಲ್ಲ, ಡೈರೆಕ್ಟ್ ಆಗಿ ಇಂಟರ್ನ್ಶಿಪ್ ಅನ್ನ ಮಾಡಿ PG ಮಾಡ್ತಾರೆ. ಈಗ ನಿಮ್ಮ ಮೂಲಕ ಹೋದ್ರೆ ಸರ್ಕಾರಿ ಕೋಟಾ ಸಿಗಲ್ಲ, ಇಲ್ಲಿ ಪ್ರೈವೇಟ್ ಅಲ್ಲಿ ಇರಲ್ಲ, ಎಷ್ಟು ಲೋನ್ ಸರ್? ಅವರ ಈಗ ಏನ್ ಗೊತ್ತಾ, ತಂದೆ ತಾಯಿಯ ಒಂದು ಕೊಲ್ಯಾಟ್ರಲ್ ಲೋನ್ಸ್ ಇದೆ ಸರ್. ಕೊಲ್ಯಾಟ್ರಲ್ ಲೋನ್ಸ್ ಆಗತ್ತೆ, ಮನೆಯನ್ನ ಪ್ಲೆಡ್ಜ್ ಮಾಡಿ ಲೋನ್ ಮಾಡಿ, ಅದು ಬೇಗ ಆಗ್ಬಿಡುತ್ತೆ. ಇಲ್ಲ ಸ್ಟೂಡೆಂಟ್ ಲೋನೇ ಬೇಕು ಅಂತ ಅಂದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ಅಡ್ಮಿಷನ್ ಆಗಿದ ತಕ್ಷಣ ಯೂನಿವರ್ಸಿಟಿಯಿಂದ ಒಂದು ಲೆಟರ್ ಬರುತ್ತೆ. ಲೆಟರ್ ಬಂದ್ಮೇಲೆ ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ನಮ್ಮ ಸ್ಟೂಡೆಂಟ್ಸ್ಗೆ ನಾವು ತುಂಬಾ ಜನ ಸ್ಟೂಡೆಂಟ್ಸ್ಗೆ ನಮ್ಮ ಲೋನ್ ಟೀಮು ಲೋನ್ ಅನ್ನ ಮಾಡಿಸ್ಕೊಟ್ಟಿದೆ ಈಗ ಆಲ್ರೆಡಿ. ಸೊ ಅವರಿಗೆ ಸೆಮಿಸ್ಟರ್ ಎಷ್ಟು ಫೀಸ್ ಬೇಕೋ ಅಷ್ಟು ಫೀಸ್ ಅನ್ನ ಬ್ಯಾಂಕ್ ರಿಲೀಸ್ ಮಾಡ್ತಾ ಇರುತ್ತೆ. ಅವ್ರ ಬಡ್ಡಿಯನ್ನ ಬೇಕಾದ್ರೆ ಕಟ್ಕೋಬಹುದು, ಇಲ್ಲ ಸ್ಟೂಡೆಂಟು ತನ್ನ ಎಂಟೈರ್ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ಮೇಲೆ ಆ ಲೋನ್ ಅನ್ನ ತೀರಿಸ್ಕೊಳ್ಬಹುದು. ಫಸ್ಟ್ ಅಡ್ಮಿಷನ್ ಚಾರ್ಜಸ್ ಅನ್ನ ಕಟ್ಟಬೇಕಾಗುತ್ತೆ. ಅಡ್ಮಿಷನ್ ಚಾರ್ಜಸ್ ಅನ್ನ ಕಟ್ಟಿದ್ಮೇಲೆ ಯೂನಿವರ್ಸಿಟಿ ಒಂದು ಕೊಟೇಶನ್ ಅನ್ನ ಕೊಡುತ್ತೆ, ಈ ಸ್ಟೂಡೆಂಟ್ ನಮ್ಮಲ್ಲಿ ಅಡ್ಮಿಷನ್ ಆಗಿದ್ದಾನೆ, ಈ ಕೊಟೇಶನ್ ಅನ್ನ ಬ್ಯಾಂಕ್ ಕೊಡುತ್ತೆ. ಬ್ಯಾಂಕ್ ಅವಾಗ ಲೋನ್ ಕೊಡುತ್ತೆ ವಿದ್ಯಾರ್ಥಿ. ಆತರ ನಾವು 1300+ ವಿದ್ಯಾರ್ಥಿಗಳಿಗೆ ಮಾಡ್ಕೊಟ್ಟಿದ್ದೇವೆ ಸರ್ ಲೋನ್ ಅನ್ನು. ಹೋದ ವರ್ಷ 180 ಸ್ಟೂಡೆಂಟ್ಸ್ ಅನ್ನ ಅಡ್ಮಿಷನ್ ಮಾಡಿಸಿದೀವಿ. ಅದ್ರಲ್ಲಿ 103 ಸ್ಟೂಡೆಂಟ್ಸ್, 104 ಸ್ಟೂಡೆಂಟ್ಸ್. ಸರ್ ನಾವು ಕಮಿಷನ್ ತಗೊಳ್ಳಲ್ಲ, ನಮ್ದು ಡಾಕ್ಯುಮೆಂಟೇಶನ್ ಚಾರ್ಜಸ್ ಇರ್ತಲ್ಲ ಅದನ್ನೆಲ್ಲ ನಾವು ಪ್ರೊಸೆಸ್ ಅನ್ನ ಮಾಡ್ಕೊಡ್ತೀವಿ. ಸೊ ಇದನ್ನ ಇದಲ್ಲದೆ ಸರ್, ನಮಗೆ ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ವಿಜಯ ಕರ್ನಾಟಕದಿಂದ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರಿಂದ ಎಕ್ಸಲೆನ್ಸ್ ಇನ್ MBBS ಅಬ್ರಾಡ್ ಅವಾರ್ಡ್ ಅನ್ನ ಕೂಡ ನಾವು ತಗೊಂಡಿದ್ದೀವಿ ಸರ್ 2004ರಲ್ಲಿ. ಪ್ಲಾಟ್ಫಾರ್ಮ್ ಫೀ ಅಂತ ಬರುತ್ತೆ, ಆ ಪ್ಲಾಟ್ಫಾರ್ಮ್ ಫೀನೇ ನಮ್ಗೆ ಸಿಗುವಂತದ್ದು ಅಷ್ಟೇ. ಈಗ ಉದಾಹರಣೆಗೆ ₹1000 ಕಟ್ತಾನೆ ಅಂತ ಇಟ್ಕೊಳ್ಳಿ ಸ್ಟೂಡೆಂಟ್, ₹1000 ಕಟ್ರೆ ನಮಗೆ ಒಂದ್ ₹70, ₹75, ಇಲ್ಲಾಂದ್ರೆ ಕೆಲವೊಂದು ಕಡೆ ₹50. ಪ್ಲಾಟ್ಫಾರ್ಮ್ ಫೀ ಎಷ್ಟಿರುತ್ತೋ ಅಷ್ಟು ಮಾತ್ರ ನಮಗೆ ಬರುವಂತದ್ದು. ಈಗ ಉದಾಹರಣೆಗೆ ನಾನು ಒಂದು ಬಸ್ ಬುಕಿಂಗ್ ಇಟ್ಕೊಂಡಿರ್ತೇನೆ, ಆ ಬಸ್ ಬುಕಿಂಗ್ ನಾನು ವಯಾ ಅಲ್ಲಿ ಮಾಡಿದ್ರೆ ವಯಾ ಕಡೆಯಿಂದ ನನಗೆ ಒಂದು ಎಷ್ಟು ರೀಚಾರ್ಜ್ ಇದು ಬರುತ್ತೆ, ರೀಫಂಡ್ ಬರುತ್ತೋ ಅದು ಮಾತ್ರ ನಮ್ಗೆ ಸಿಗುವಂತದ್ದು. ಸೀಟ್ ಕೊಡ್ಸಿ ಆ ಹುಡುಗನಿಗೆ ನಮ್ಮ ಒಂದು ಯೂಟ್ಯೂಬ್ ಅಲ್ಲೂ ಪೋಸ್ಟ್ ಮಾಡಿದೀವಿ, ನಾವು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಪೋಸ್ಟ್ ಮಾಡಿದೀವಿ. ಅದೇ ಹುಡುಗ ಹೇಳಿದ್ದಾನೆ 6 ಲಕ್ಷದವರೆಗೂ ಮೋಸ ಮಾಡ್ಬಿಟ್ರು. ಯಾಕಂದ್ರೆ ಫಿಲಿಪೈನ್ಸ್ ಅಲ್ಲಿ ಈಗ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲೇ MBBS ಮಾಡಿ ಇಲ್ಲೂ ಬರಕ್ಕಾಗ್ದಿರ ಅಲ್ಲೂ ಇರಕ್ಕಾಗ್ದಿರ ತುಂಬಾ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ ಹುಡುಗನಿಗೆ ನಾವೇ ಗೈಡ್ ಮಾಡಿ ಮತ್ತೆ ರಷ್ಯಾ ಅಲ್ಲಿ ಪಾಸ್ಕೋ ಯೂನಿವರ್ಸಿಟಿ ಸೀಟ್ ಸರ್. ಇನ್ ಅಸೋಸಿಯೇಷನ್ ವಿತ್ ಡಾಕ್ಟರ್ ಓವರ್ಸೀಸ್
ಸೆಮಿನಾರ್ ಅನ್ನ ಮೇ 16ರಂದು ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ನಾವು ಇದನ್ನ ಆಯೋಜಿಸಿದ್ದೇವೆ. ಇದಕ್ಕೆ ನಮ್ಮ ಫೌಂಡರ್ ಆಗಿರುವಂತ ಹರಿ ನರೇಂದ್ರ ಅವರು, ಆಮೇಲೆ ಡಾಕ್ಟರ್ ಭಾಗ್ಯಶ್ರೀ ಅವರು ಈ ಸೆಮಿನಾರ್ಗೆ ಬರ್ತಾರೆ. ನಾನು ಕೂಡ ಸೆಮಿನಾರ್ಗೆ ಬರ್ತೇನೆ. ಈ ಸೆಮಿನಾರ್ ಅಲ್ಲಿ ಮಕ್ಕಳಿಗೆ ಮೆಡಿಕಲ್ ಮಾಡುವುದ್ರ ಯಾವ ತರ ಮೆಡಿಕಲ್ ಫೀಲ್ಡ್ ಅಲ್ಲಿ ಅವ್ರು ಹೋಗ್ಬೇಕು, ಅವರ ಒಂದು ಮಾರ್ಕ್ಸ್ ಗೆ ಎಲ್ಲಿ ಸೀಟ್ ಸಿಗಬಹುದು, ಏನ್ ಮಾಡ್ಬೋದು, ಇದಲ್ಲದೆ ನಾವು ಅಲೀಡ್ ಸೈನ್ಸಸ್ ಇರುತ್ತಲ್ವಾ, ಪ್ಯಾರಾಮೆಡಿಕಲ್ ಆಗಿರ್ಬೋದು, ಅನಿಸ್ಥೀಶಿಯಾ ಆಗಿರ್ಬೋದು, ಈ ಕೋರ್ಸಸ್ ಕೂಡ ನಾವು ಅದರಿಂದ ಗೈಡ್ ಮಾಡ್ತೀವಿ. ಎಲ್ಲಾ ವಿದ್ಯಾರ್ಥಿಗಳು MBBS ಆಸ್ಪಿರೆಂಟ್ಸ್ ಆಗಿರ್ಬೋದು, ಅಲೀಡ್ ಸೈನ್ಸಸ್ ಆಸ್ಪಿರೆಂಟ್ಸ್ ಆಗಿರ್ಬೋದು, ಈ ಒಂದು ಆ ಕಾರ್ಯಾಗಾರಕ್ಕೆ ಆಗಮಿಸಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.